ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕೃತಿಕಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋ ನೋಡೋಣ. ಇದು ಬಂದು ಸಂಕ್ರಾಂತಿ ಹಬ್ಬದ್ದು ಬ್ಲಾಗು. ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಜೊತೆಯಲ್ಲಿ. ರಂಗೋಲಿ ಮೂಲಕ ತೋರಿಸ್ತಾ ಇದ್ದೀನಿ. ರಂಗೋಲಿ ಹೆಂಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಈಗ ಬೆಳಗ್ಗೆ ಎಲ್ಲ ಹಸುಗಳು ತೊಳೆದು ಮತ್ತು ಅವುಗಳಿಗೆ ಉಪ್ಪು ಖಾರ ಎಲ್ಲ ನಾಲ್ಗೆ ಮೇಲೆ ಹಚ್ಚಿ ಮೇಯಕ್ಕೆ ಬಿಟ್ಟಿದ್ವಿ. ಮೇಯಿಸ್ಕೊಂಡು ಬಂದು ಮತ್ತು ಹೊಡ್ಕೊಬಂದು ಕುರ್ಚಿಗಳೆಲ್ಲ ಇಟ್ಟು ಅಲ್ಲೆಲ್ಲ ಕರೆದುಬಿಟ್ಟು ಡೈರಿಗೆ ಹಾಕ್ಬಿಟ್ಟು ಬಂದಮೇಲೆ ನಾವು ಹಸುಗಳಿಗೆ ಅರಿಶಿನ ಕುಂಕುಮ ಇಟ್ಟು ಹೂನಾರಗಳು, ದೊಡ್ಡ ಹಸುಗಳಿಗೆಲ್ಲ ಹಾರಗಳು, ಸುಗಂಧರಾಜ ಹೂವು ಹಾರ, ಚಿಕ್ಕದು ಕರುಗಳಿಗೆ ಮತ್ತು ಪಡ್ಡೆ ಇದಾವಲ್ಲ ಅವುಗಳಿಗೆಲ್ಲ ಸೇವಂತಿಗೆ ಹೂವು ಕಟ್ಟಿರೋದು ನಾನೇ ಕಟ್ಟಿದ್ದು, ಅದನ್ನು ಸುತ್ತಿದ್ದೀವಿ. ದೊಡ್ಡ ಹಸುಗಳಿಗೆ ಮಾತ್ರ ಕಂಪಲ್ಸರಿ ವರ್ಷವೂ ಹಾರಗಳೇ ನಮ್ಮ ಮನೆಯವ್ರು ಫಸ್ಟೇ ಹೇಳ್ಬಿಟ್ಟಿರ್ತಾರೆ ಹೂದಂಗಡಿಯಲ್ಲಿ. ಇವಾಗ ಹೊಸ್ಲಿಗೆ ಹೂವು ಹಾಕ್ತಾಯಿದ್ದಾರೆ, ನೋಡ್ತಾ ಇರ್ಬೋದು ನಮ್ಮ ಮನೆಯವರು. ಹಸು ಮನೆ ಶೆಡ್ ಇದೆಯಲ್ಲ ಅದಕ್ಕೆ ನಾನು ಎಡೆ ಹಾಕೋದಕ್ಕಂತ ಹೇಳಿ ಅಲ್ಲಿ ಸ್ವಲ್ಪ ಸಗಣಿಯಲ್ಲಿ ಸಾರಿಸಿ ಮತ್ತು ರಂಗೋಲಿ ಬಿಟ್ಕೊಳ್ತಾ ಇದ್ದೀನಿ. ರಂಗೋಲಿ ಹಸಿಟ್ಟು ಇದ್ದಿಲ್ಲ ಅಲ್ಲಿ, ಅದಕ್ಕೋಸ್ಕರ ಅಕ್ಕಿ ಹಸಿಟ್ಟಲ್ಲಿ ರಂಗೋಲಿ ಬಿಡ್ತಾಯಿದ್ದೀನಿ. ಅದು ಸ್ವಲ್ಪ ಅಲ್ಲಲ್ಲೇ ನೀಟಾಗಿ ಬರೋದಿಲ್ವಲ್ಲ ಅಕ್ಕಿ ಹಸಿಟ್ಟಲ್ಲಿ ರಂಗೋಲಿ ಬಿಟ್ಟರೆ, ಅದಕ್ಕೋಸ್ಕರ ಕತ್ಲಾಗ್ತಾ ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಹಾಗೇ ಹೋಯ್ತು. ನೋಡ್ತಾ ಇರ್ಬೋದು, ನಾವಿಲ್ಲಿ ಮೊಬೈಲಲ್ಲಿ ಟಾರ್ಚ್ ಹಾಕ್ಕೊಂಡು ಇಲ್ಲಿ ಪ್ರಿಪ್ರೇಷನ್ ಮಾಡ್ಕೊತಾ ಇರೋದು. ಆವತ್ತೇ ಕರೆಂಟ್ ಬೇರೆ ಬಂದಿರಲಿಲ್ಲ, ಲೇಟಾಗೇನೋ ಬಂತು ಆವತ್ತು. ಸರಿ, ನಾಳೆ ಕರೆಂಟ್ ಬರೋವರೆಗೂ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ನಾವು ಪೂಜೆನ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ನನ್ನ ಮಗಳು ಪೂಜೆ ಮಾಡ್ತಾಯಿದ್ದಾಳೆ. ಮನೆಯಿಂದನೇ ನಾನು ಎಡೆ ಹಾಕೋದಕ್ಕಂತ ಹೇಳಿ ಪೊಂಗಲ್ ಮಾಡ್ಕೊಂಬಂದಿದ್ದೆ. ಅಲ್ಲೇನು ಶೆಡ್ಡಲ್ಲಿ ಏನೂ ಮಾಡೋದಕ್ಕಿಲ್ವಲ್ಲ, ಸೊ ಹಂಗಾಗಿ ಇವಾಗ ಎಲ್ಲ ಪೊಂಗಲೆಲ್ಲ ಇಟ್ಟು ಎಳ್ಳಡಿಕೆ ಬಾಳೆಹಣ್ಣೆಲ್ಲ ಇಟ್ಬಿಟ್ಟು, ಒನಕೆ ಒಂದು ಸಿಗಲಿಲ್ಲ. ಒನಕೆ ಮನೆ ಹತ್ರನೇ ಹೋಗಬೇಕು, ನಮ್ಮ ಮನೇಲೂ ಇಲ್ಲ, ತೊಗೊಂಡು ಬರಬೇಕು. ಹೊಸದಾಗಿ ತೊಗೊಬಂದು ಇಟ್ಕೊಂಡು ಆಯಿತು, ಬರೋ ನೆಕ್ಸ್ಟ್ ವರ್ಷದಿಂದಂಗೆ ಮಾಡೋಣ ಅಂತ ಹೇಳ್ಬಿಟ್ಟು ಒನಕೆ ಏನೂ ಇಟ್ಟಿಲ್ಲ. ಇವಾಗ ಎಲ್ಲ ಹಸುಗಳು ಒಳಗಡೆನೇ ಇದ್ದಾವೆ. 1-2 ಹಸುಗಳಿಗೆ ಮಾತ್ರ ಕೆಂಡ ಹಾರಿಸಿದ್ವಿ. ಅವು ಅಷ್ಟು ಊರಲ್ಲಿ ಮನೆ ಹತ್ರ ಕಟ್ಟಾಕ್ತಾ ಇರಬೇಕಾದ್ರೆ ಅಲ್ಲಿ ದೇವಸ್ಥಾನದ ಹತ್ರ ಕರ್ಕೊಂಡೋಗಿ ಕೆಂಡ ಹಾಯಿಸ್ಕೊಂಡು ಬರ್ತಾ ಇದ್ದಿದ್ದು ಹಸುಗಳನ್ನ. ಇಲ್ಲಿ ಊರೊಳಗೆ ಕರ್ಕೊಂಡು ಹೋಗೋಕ್ಕಾಗಲ್ವಲ್ಲ, ದೂರ ಅಂದ್ಬಿಟ್ಟು ಶೆಡ್ ಹತ್ರನೇ ಕೆಂಡ ಹಾಕ್ಬಿಟ್ಟು ಹುಲ್ಲು ಸ್ವಲ್ಪ ಹಾಕ್ಬಿಟ್ಟು ಬೆಂಕಿ ಹಾಕಿದ್ದೀವಿ. ಇಲ್ಲಿ ನನ್ನ ಮಗಳು ಹಸುಗಳಿಗೆಲ್ಲ ಪೂಜೆ ಮಾಡ್ತಾಯಿದ್ದಾಳೆ. ಒಳಗಡೆ ನೋಡ್ತಾ ಇರ್ಬೋದು ಕರೆಂಟು ಹೋಗಿದೆ. ಮೊಬೈಲ್ ಟಾರ್ಚ್ ಹಾಕ್ಕೊಂಡು ಪೂಜೆ ಮಾಡ್ತಾ ಇರೋದು. ಇದು ಕರು, ಈ ಕಡೆ ಹಸುಗಳು. ಚಿಲ್ಮಾರಿಗಳು ಮತ್ತು ಹಗ್ಗಗಳೆಲ್ಲ ಬೆಳಗ್ಗೆ ತೊಳೆದಿದ್ದ ಮೇಲೆ ಚೇಂಜ್ ಮಾಡಿದ್ದು. ಇವಾಗೇನು ಹಾಕೋಕ್ಕೆ ಹೋಗಿಲ್ಲ. ಇವಾಗೇನಿದ್ರು ಅರಿಶಿನ ಕುಂಕುಮ ಇಟ್ಟು ಹೂನಾರ ಹಾಕಿ ರೆಡಿ ಮಾಡಿರೋದು. ನೋಡ್ತಾ ಇರ್ಬೋದು, ಇವಾಗ ನನ್ನ ಮಗ ಕೆಂಡ ಹಾಯಿಸ್ತಾ ಇದ್ದಾನೆ, ಹಸುನ ಕರ್ಕೊಬರ್ತಾ ಇದ್ದಾನೆ. ಇಷ್ಟು ನಮ್ಮನೆ ಪೂಜೆ ಆಗಿತ್ತು ಸಂಕ್ರಾಂತಿ ಹಬ್ಬದ್ದು. ನೆಕ್ಸ್ಟ್ ನಾವು ಬೈಲು ಬಸವಣ್ಣ ದೇವಸ್ಥಾನಕ್ಕೆ ಹೋಗಿದ್ವಿ. ಆವತ್ತಲ್ಲ, ನೆಕ್ಸ್ಟ್ ಡೇ ಮಾರ್ನಿಂಗೇನೋ ಅಲ್ಲಿ ಸಂಕ್ರಾಂತಿ ಹಬ್ಬದ್ದು ಪ್ರಯುಕ್ತ ಅಲ್ಲಿ ಸಂಕ್ರಾಂತಿ ಮೇಳ ಅಂತ ಕೃಷಿ ಮೇಳ ಅಂತ ಏನೋ ಮಾಡಿದರು. ನಮಗೆ ಗೊತ್ತಿದ್ದಿಲ್ಲ, ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು. ತುಂಬ ದಿನ ಆಗಿತ್ತು ಬೈಲು ಬಸವಣ್ಣ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳಿ ಹೋಗಿದ್ದು. ಎಲ್ಲರೂ ಹೋಗೋಕ್ಕಾಗ್ತಾ ಇದ್ದಿಲ್ಲ, ಯಾಕಂದರೆ ಹಸುಗಳು ಮನೇಲೇ ಕಟ್ಟಾಕಿದ್ದೀವಿ, ಅದಕ್ಕೋಸ್ಕರನೇ ಎಲ್ಲರೂ ಹೋಗಿದ್ದು. ನೋಡ್ತಾ ಇರ್ಬೋದು, ಇಲ್ಲಿ ತುಂಬ ಚೆನ್ನಾಗಿ ಮಾಡಿದರು ಫಂಕ್ಷನ್ನು ಅವತ್ತು. ಅನ್ನದಾನ ಮತ್ತು ಈ ಥರ ಡೋಲೆಲ್ಲ ಬಾರಿಸ್ತಾಯಿದ್ರು. ನಾವು ಸ್ವಲ್ಪ ಹೊತ್ತೇ ಇದ್ದಿದ್ದಲ್ಲಿ, ಪ್ರಸಾದ ಎಲ್ಲ ಖಾಲಿಯಾಗಿತ್ತು. ಇನ್ನೊಂದು ಹತ್ರ ಕೊಡ್ತಾಯಿದ್ರು, ಅಲ್ಲಿ ರೇಷ್ ಜಾಸ್ತಿ ಇತ್ತು ಅಂತೇಳಿ ನಾವು ತಗೊಳಕ್ಕೆ ಹೋಗಿಲ್ಲ, ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ದೇವಸ್ಥಾನದ ಕಡೆಯಿಂದ ಬೆಲ್ಲದನ್ನ ಮತ್ತು ಮೊಸರನ್ನ ಏನೋ ಕೊಡ್ತಾಯಿದ್ರು. ನಮಗೆ ಬರೀ ಬೆಲ್ಲದನ್ನ ಮಾತ್ರ ಸಿಕ್ತು. ಪ್ರಸಾದ ಸ್ವಲ್ಪ ತಿಂದ್ಕೊಂಡು ಹೊರಗಡೆ ಬಂದು ಇಲ್ಲಿ ರಂಗೋಲಿ ಕಾಂಪಿಟೇಷನ್ ಎಲ್ಲ ಇತ್ತೇನೋ ಗೊತ್ತಿಲ್ಲ ಬೆಳಗ್ಗೆ. ಅದೆಲ್ಲ ರಂಗೋಲಿ ಹಾಕಿದ್ದು ಎಲ್ಲ ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಎಷ್ಟು ಕ್ರಿಯೇಟಿವಾಗಿ ಹಾಕಿದ್ದಾರಲ್ವ ಸಂಕ್ರಾಂತಿದು ಮತ್ತು ಹಸು ಎಲ್ಲದೂ. ರಂಗೋಲಿ ಬಿಡಿಸಿ ಪಕ್ಕದಲ್ಲೇ ಅವ್ರ ಹೆಸರುಗಳು ಬರೆದಿದ್ರು. ಅಲ್ಲಿ ಸುತ್ತಮುತ್ತ ಇರೋ ಊರುಗಳವರೆಲ್ಲ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡಿದ್ರಂತೆ.
ಇದು ಬೆಳಗ್ಗೆನೇ ಆಗೋಗಿದೆ. ನಾವು ಹೋಗಿದ್ದು ಸುಮಾರು ಒಂದು ಮಧ್ಯಾಹ್ನ ಟೈಮ್ ಆಗೋಗಿತ್ತು. ಇದು ಬಂದು ಆಗಿನ ಕಾಲದಿಂದನೂ ಇವಾಗ ಯಾವ್ಯಾವ ಇದು ಬಂದಿದೆ ಅಂತ ಹೇಳಿ, ಅಂದರೆ ಕೃಷಿ ಮಾಡೋದಕ್ಕೆ ಹೊಲಗಳು ಮತ್ತು ಗದ್ದೆಗಳೆಲ್ಲ ಉಳೋದಕ್ಕೆ, ಬಿತ್ತನೆ ಮಾಡೋದಕ್ಕೆ ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಮಿಷಿನ್ ಬಂದಿದ್ದಾವಲ್ಲ, ಅಲ್ಲಿವರೆಗೂ ಇಟ್ಟಿದ್ದಾರೆ. ನ್ಯೂ ಮಾಡಲ್ ಏನೇನು ಬಂದಿದೆಯೋ ಅಲ್ಲಿ ಅದೆಲ್ಲನೂ ಇಟ್ಟಿದ್ರು. ಅಲ್ಲಿ ಫಸ್ಟು ಯಾವುದ್ರಲ್ಲಿ ಉಳ್ತಾಯಿದ್ರೋ ಎಲ್ಲನೂ ನೇಗಿಲು ಮತ್ತು ಅದ್ರ ಹೆಸ್ರುಗಳೆಲ್ಲ ನನಗೆ ಗೊತ್ತಿಲ್ಲ, ಅವೆಲ್ಲ ಇಟ್ಟಿದ್ರು. ಈ ಕಡೆ ನೋಡ್ತಾ ಇರ್ಬೋದು, ಇಲ್ಲಿ ಬಂಡಿ, ಜಟ್ಕಾ ಬಂಡಿ, ಇದು ಯಾರ್ಯಾರಿಗೆ ಗೊತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಇವಾಗೆಲ್ಲ ಈ ತರಹದ ನೋಡೋಕ್ಕೆ ಅಪರೂಪ ಆಗ್ಬಿಟ್ಟಿದೆ. ಇದು ನೋಡ್ರಿ ಮಾಡಿಸಿರೋದೇನೋ ಇವಾಗ ಇದಕ್ಕೋಸ್ಕರ ಅಂತ ಹೇಳಿ. ನೋಡ್ತಾ ಇರ್ಬೋದು, ರಾಗಿ ಕಲ್ಲು ಮತ್ತು ಒಡ್ಲು ಕಲ್ಲು ಮರ, ಈ ಚನ್ಕೆ, ಒರವಲಿ ಅಂತೆಲ್ಲ ಹೇಳ್ತಾರಲ್ವ ಅದು. ಮತ್ತು ಇದು ನೋಡ್ರಿ ಜರಡಿ, ಆವಾಗ ಮಿಷಿನ್ ಬರ್ದಿದ್ದಕ್ಕೆ ಮುಂಚೆ ಫಸ್ಟು ರಾಗಿ ಇದರಲ್ಲೇ ಜರಡಿ ಹಿಡಿತಾ ಇದ್ದಿದ್ದು. ಇದು ನೇಗಿಲು. ಮುಂದೆ ಬರೋ ಮಕ್ಳಿಗೆ ಇದೆಲ್ಲ ನೋಡೋಕೆ ಸಿಗುತ್ತೋ ಇಲ್ಲೋ ಅಂತ ಹೇಳ್ಕೊಂಡು ಮಕ್ಳಿಗೆಲ್ಲ ತೋರಿಸ್ಕೊಂಡು, ಮತ್ತು ಆ ಕಡೆ ಎಲ್ಲ ಇನ್ನೂ ಸ್ವಲ್ಪ ನೋಡಿಕೊಂಡು ಬಸವಣ್ಣ ದೇವರೆಲ್ಲ ಇತ್ತಲ್ವ, ಅದನ್ನೆಲ್ಲ ನೋಡಿಕೊಂಡು ನಾವು ಮನೆಗೆ ಹೊರಟ್ವಿ. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.